ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಅದಾದ ಬಳಿಕ ಕಮ್ಯುನಿಸ್ಟರು ಕಾಂಗ್ರೆಸ್ನಿಂದ ಅಧಿಕಾರವನ್ನ ಕಿತ್ಕೊಂಡ್ರು. ಬರೋಬ್ಬರಿ 34 ವರ್ಷಗಳ ಕಾಲ ಕಮ್ಯುನಿಸ್ಟರು ಪಶ್ಚಿಮ ಬಂಗಾಳದಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು. 2011ರಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಕಮ್ಯುನಿಸ್ಟ್ ಇಂದ ಅಧಿಕಾರವನ್ನ ಕಿತ್ಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಬರೋಬ್ಬರಿ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅಲ್ಲಿ ಅಧಿಕಾರವನ್ನ ನಡೆಸಿತು. ಅದಾದ ಬಳಿಕ ಇದೀಗ ಬಿಜೆಪಿ ಟಿಎಂಸಿಯಿಂದ ಅಧಿಕಾರವನ್ನ ಕಿತ್ತುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಮುಂದೆ ಏನಾಗುತ್ತೆ ಈಗಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಕಾದು ನೋಡಬೇಕಾಗಿದೆ. ಮಮತಾ ಬ್ಯಾನರ್ಜಿ ಯಾಕೆ ಸೋತ್ರು, ಸೋಲಿಗೆ ಕಾರಣ ಏನು, ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಹೀಗಾಗಿ ಆ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಈ ವಿಡಿಯೋದಲ್ಲಿ ಒಂದಷ್ಟು ಮಮತಾ ಬ್ಯಾನರ್ಜಿಗೆ ಸಂಬಂಧಪಟ್ಟಂತ ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಗಮನಿಸ್ತಾ ಹೋಗೋಣ. ಒಂದು, ಅವರು ಕೇವಲ ಇದೀಗ ಬಂಗಾಳದಲ್ಲಿ ಅಧಿಕಾರವನ್ನ ಕಳ್ಕೊಂಡಿದ್ದು ಮಾತ್ರ ಅಲ್ಲ, ಸ್ವತಃ ಶಾಸಕಿಯಾಗೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ. 15 ವರ್ಷ ಅಧಿಕಾರವನ್ನು ನಡೆಸಿದಂತ ಮಮತಾ ಬ್ಯಾನರ್ಜಿಗೆ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಿಕ್ಕೂ ಕೂಡ ಸಾಧ್ಯ ಆಗದಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ಅದಕ್ಕೆ ಸಂಬಂಧಪಟ್ಟ ಇಂಟ್ರೆಸ್ಟಿಂಗ್ ಡೀಟೇಲ್ ನ ಗಮನಿಸೋಣ. ಇನ್ನೊಂದು, ಮಮತಾ ಬ್ಯಾನರ್ಜಿ ಬದುಕಿನ ಕತೆ ಇದೆಯಲ್ಲ, ಬಹಳ ರೋಚಕವಾಗಿರುವಂತಹ ಕತೆ. ಅಷ್ಟು ಸುಲಭಕ್ಕೆ ಅವರು ಅಧಿಕಾರವನ್ನ ಹಿಡಿದಿಲ್ಲ. ನಿರಂತರವಾದಂಥ ಬೀದಿ ಕಾಳಗ, ಬೀದಿ ಹೋರಾಟ, ಪ್ರತಿಭಟನೆ, ಸಂಘರ್ಷ, ಜಟಾಪಟಿ, ಬಹುತೇಕ ಇದರಲ್ಲೇ ಮಮತಾ ಬ್ಯಾನರ್ಜಿ ಒಂದು ರೀತಿಯಲ್ಲಿ ಬದುಕನ್ನ ಕಳೆದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಂತೆಂಥ ರೋಚಕ ಘಟನೆಗಳಿದ್ದಾವೆ ಅಂದ್ರೆ ಅವರ ಬದುಕಿನಲ್ಲಿ. ಒಮ್ಮೆ ಓರ್ವ ನಾಯಕ ಅವರಿಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ಆಸ್ಪತ್ರೆಗೆ ಸೇರುವಂತ ಪರಿಸ್ಥಿತಿ, ಜಯಪ್ರಕಾಶ್ ನಾರಾಯಣ್ ಕಾರಿನ ಬಾನೆಟ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿದಂತಹ ಸಂಗತಿ, ಅದಾದ ಬಳಿಕ ಸದನದಲ್ಲೇ ಓರ್ವ ಸಂಸದನ ಕೊರಳು ಪಟ್ಟಿ ಹಿಡಿದು ಎಳ್ಕೊಂಡು ಬಂದಂತಹ ಒಂದಷ್ಟು ಘಟನಾವಳಿಗಳು. ಅದರ ಜೊತೆಗೆ ಈಗ ಬಿಜೆಪಿ ಮತ್ತೆ RSS ಅಂದಾಗ ಟಿಎಂಸಿಯ ಆಪೋಸಿಟ್ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಬಿಜೆಪಿ ಹಾಗೆ ಟಿಎಂಸಿ ನಡುವೆ ಒಂದು ರೀತಿಯಲ್ಲಿ ಭಾರಿ ದೊಡ್ಡ ಮಟ್ಟಿಗಿನ ಘರ್ಷಣೆ ಎಲ್ಲವೂ ಕೂಡ ನಡೀತಾ ಇದೆ. ಆದ್ರೆ ಒಂದು ಕಾಲದಲ್ಲಿ ಅದೇ ಬಿಜೆಪಿಗೆ ಮಮತಾ ಬ್ಯಾನರ್ಜಿ ತುಂಬಾ ಆಪ್ತರಾಗಿದ್ರು. RSSಗೂ ಕೂಡ ಮಮತಾ ಬ್ಯಾನರ್ಜಿ ಆಪ್ತರಾಗಿದ್ರು. ಇದೇ ಬಿಜೆಪಿಯ ನಾಯಕರು ಅಥವಾ RSS ನ ನಾಯಕರು ಮಮತಾ ಬ್ಯಾನರ್ಜಿಯನ್ನ ಹಾಡಿ ಹೊಗಳಿದಂತ ಉದಾಹರಣೆ ಕೂಡ ಇದೆ. ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ ಇದು. ಮೊದಲಿಗೆ ಇದೀಗ ಮಮತಾ ಬ್ಯಾನರ್ಜಿ ಸೋಲಿನ ವಿಚಾರಕ್ಕೆ ಬರೋಣ. ಬಂಧುಗಳೇ, ಕಳೆದ ಬಾರಿ ಏನಾಗಿತ್ತು ಅಂದ್ರೆ, ಸುವೇಂದು ಅಧಿಕಾರಿಯ ವಿರುದ್ಧ ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿ ಸ್ಪರ್ಧೆ ಮಾಡಿದಂತ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆಯನ್ನ ಮಾಡಿದ್ರು. ಸುವೇಂದು ಅಧಿಕಾರಿಯನ್ನ ಸೋಲಿಸ್ತೀನಿ ಅಂತ ಹೇಳಿ ಪಣ ತೊಟ್ಟಿದ್ರು. ಆದ್ರೆ ಸುವೇಂದು ಅಧಿಕಾರಿ ವಿರುದ್ಧ ಕಳೆದ ಬಾರಿಯೂ ಕೂಡ ಸೋತು, ಅದಾದ ಬಳಿಕ ಭವಾನಿಪುರದಲ್ಲಿ ಉಪಚುನಾವಣೆಯ ಮೂಲಕ ಗೆಲುವನ್ನ ಸಾಧಿಸಿದ್ರಲ್ಲ. ಆದ್ರೆ ಈ ಬಾರಿ ಸ್ವಲ್ಪ ಉಲ್ಟಾ ಆಯ್ತು. ಈ ಬಾರಿ ಸುವೇಂದು ಅಧಿಕಾರಿ ಇದ್ದಲ್ಲಿ ಮಮತಾ ಬ್ಯಾನರ್ಜಿ ಹೋಗ್ಲಿಲ್ಲ. ಅದರ ಬದಲಾಗಿ ಮಮತಾ ಬ್ಯಾನರ್ಜಿ ಸ್ಪರ್ಧೆ ಮಾಡಿದಂತ ಭವಾನಿಪುರಕ್ಕೆ ಸುವೇಂದು ಅಧಿಕಾರಿಯೇ ಬಂದು ಇದೀಗ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿದ್ದಾರೆ. ಅಂದ್ರೆ ಕಳೆದ ಬಾರಿ ಸುವೇಂದು ಅಧಿಕಾರಿ ಇದ್ದಲ್ಲಿ ಹೋದಾಗಲೂ ಮಮತಾ ಬ್ಯಾನರ್ಜಿ ಸೋತ್ರು. ಇದೀಗ ಸುವೇಂದು ಅಧಿಕಾರಿಯೇ ಬಂದು ಮಮತಾ ಬ್ಯಾನರ್ಜಿಯನ್ನ ಭವಾನಿಪುರದಲ್ಲಿ ಸೋಲಿಸಿಬಿಟ್ಟಿದ್ದಾರೆ. ಇದೇ ಭವಾನಿಪುರದಲ್ಲಿ 2011, 2016, 2021ರಲ್ಲಿ ಮಮತಾ ಬ್ಯಾನರ್ಜಿ ಗೆದ್ದಿದ್ರು. ಮೊದಲ ಬಾರಿ ಸಿಎಂ ಆಗುವಂತ ಸಂದರ್ಭದಲ್ಲೂ ಕೂಡ ಭವಾನಿಪುರದಲ್ಲೇ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಇದೀಗ ಅವರದ್ದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅವರದ್ದೇ ಒಂದು ಕಾಲದ ಶಿಷ್ಯ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿ ಬಿಟ್ಟಿದ್ದಾರೆ. ಅದು ಕೂಡ ಬರೋಬ್ಬರಿ 15,000 ಮತಗಳ ಅಂತರದಿಂದ. ಇದನ್ನು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಮಮತಾ ಬ್ಯಾನರ್ಜಿ ಆರಾಮಾಗಿ ಗೆಲ್ಲಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ನಿನ್ನೆಯೂ ಕೂಡ ಅಲ್ಲಿ ಮತಗಟ್ಟೆ ಬಳಿಯೂ ಕೂಡ ಒಂದಷ್ಟು ಹೈ ಡ್ರಾಮಾ ಎಲ್ಲವೂ ಕೂಡ ಆಯಿತು. ಸ್ವತಃ ಮಮತಾ ಬ್ಯಾನರ್ಜಿ ಹೋಗಿದ್ರು. 13ನೇ ಸುತ್ತಿನ ಎಣಿಕೆಯ ಸಂದರ್ಭದಲ್ಲಿ ಒಂದಷ್ಟು ನಾಟಕೀಯ ಬೆಳವಣಿಗೆ ಎಲ್ಲವೂ ಕೂಡ ಆಯಿತು. ಅಂತಿಮವಾಗಿ ಮತ ಎಣಿಕೆ ಎಲ್ಲವೂ ಕೂಡ ಮುಕ್ತಾಯ ಆಯಿತು. ನೋಡಿದ್ರೆ ಬರೋಬ್ಬರಿ 15,000 ಮತಗಳಿಂದ ಮಮತಾ ಬ್ಯಾನರ್ಜಿ ಸೋತು ಹೋಗಿದ್ದಾರೆ. ಈ ಸುವೇಂದು ಅಧಿಕಾರಿ ಯಾರು ಅನ್ನೋದನ್ನ ಚುಟುಕಾಗಿ ಹೇಳ್ಬಿಡ್ತೀನಿ ಕೇಳಿ. ಬಂಧುಗಳೇ, ಇವತ್ತು ಬಿಜೆಪಿಯ ಪ್ರಮುಖವಾದಂತ ನಾಯಕ ಸುವೇಂದು ಅಧಿಕಾರಿ ಬಹುತೇಕ ಸಿಎಂ ಆಗುವಂತ ಸಾಧ್ಯತೆಯೂ ಕೂಡ ಇದೆ. ಆದ್ರೆ ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ಶಿಷ್ಯ. ನಂದಿಗ್ರಾಮದಲ್ಲಿ ಹಿಂದೆ ಒಂದು ದೊಡ್ಡ ಚಳುವಳಿ ಆಗಿತ್ತು. ಮಮತಾ ಬ್ಯಾನರ್ಜಿ ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೆ ಕಾರಣ ಆದಂತಹ ಚಳುವಳಿ ಅದು. ಆ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಹಾಗೆ ಮಮತಾ ಬ್ಯಾನರ್ಜಿ ಒಟ್ಟೊಟ್ಟಿಗೆ ಪಕ್ಷವನ್ನ ಬಲಪಡಿಸಿದಂತವರು. ಅದಾದ ಬಳಿಕ ಮಮತಾ ಬ್ಯಾನರ್ಜಿ 2011ರಲ್ಲಿ ಮುಖ್ಯಮಂತ್ರಿ ಆದ ನಂತರ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಗೆ ಬಲಗೈನ ರೀತಿಯಲ್ಲಿ ಇದ್ದಂತವರು. ಸುವೇಂದು ಅಧಿಕಾರಿ ಕೂಡ ಟಿಎಂಸಿಯಲ್ಲಿ ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿದ್ರು. ಅಲ್ಲಿ ಮಮತಾ ಬ್ಯಾನರ್ಜಿ ಬಿಟ್ಟರೆ ಮುಂದಿನ ಲೀಡರ್ ಯಾರು ಅಂದ್ರೆ ಸುವೇಂದು ಅಧಿಕಾರಿ ಎನ್ನುವಂತ ರೀತಿಯಲ್ಲಿಯೇ ಇತ್ತು. ಆದ್ರೆ ಯಾವಾಗ ಮಮತಾ ಬ್ಯಾನರ್ಜಿ ಸೋದರಳಿಯನ ಹಸ್ತಕ್ಷೇಪ ಪಕ್ಷದಲ್ಲಿ ಯಾವಾಗ ಜಾಸ್ತಿ ಆಯಿತು, ಸುವೇಂದು ಅಧಿಕಾರಿಗೆ ಅನ್ಸುತ್ತೆ ನನಗಿಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿ.
ಹೀಗಾಗಿ ಅವರು ಬಿಜೆಪಿಗೆ ಬಂದು ಬಿಡ್ತಾರೆ. ಬಿಜೆಪಿಗೆ ಬರೋಕು ಮುನ್ನ ಸುವೇಂದು ಅಧಿಕಾರಿ ವಿರುದ್ಧ ಇದೇ ಬಿಜೆಪಿ ನಾಯಕರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಅವ್ರ ಮೇಲೆ ಇಡಿ ತನಿಖೆ ನಡೀತಾ ಇತ್ತು, ಸಿಬಿಐ ತನಿಖೆ ಎಲ್ಲವೂ ಕೂಡ ನಡೀತಾ ಇತ್ತು. ಅದಾದ ಬಳಿಕ ಸುವೇಂದು ಅಧಿಕಾರಿ ಬಿಜೆಪಿ ಬಂದ್ರು, ಎಲ್ಲವೂ ಕೂಡ ಕ್ಲೀನ್ ಆಯ್ತು ಬಿಡಿ. ಅಂದ್ರೆ ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ಶಿಷ್ಯನಾಗಿದ್ದಂತ ಸುವೇಂದು ಅಧಿಕಾರಿ ಇವತ್ತು ಮಮತಾ ಬ್ಯಾನರ್ಜಿಯನ್ನ ಸೋಲಿಸೋದು ಮಾತ್ರವಲ್ಲದೆ ಮಮತಾ ಬ್ಯಾನರ್ಜಿ ಅಧಿಕಾರವನ್ನ ಕಳೆದುಕೊಳ್ಳೋದಕ್ಕೂ ಕೂಡ ಪ್ರಮುಖ ಕಾರಣೀಕರ್ತರಾಗಿದ್ದಾರೆ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ನೋಡಿ. ಓಕೆ, ಮಮತಾ ಬ್ಯಾನರ್ಜಿ ಸೋತಿದ್ದಾಯ್ತು, ಅಧಿಕಾರವನ್ನ ಕಳ್ಕೊಂಡಿದ್ದಾಯ್ತು, ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಯಾರು? ಒಂದು ಚುಟುಕಾದಂತ ಹಿನ್ನೆಲೆಯನ್ನು ಗಮನಿಸಿ ಬಿಡೋಣ. ಒಂದು ವೇಳೆ ಮಮತಾ ಬ್ಯಾನರ್ಜಿ ಹುಟ್ಟಿದ್ದು ಕೋಲ್ಕತ್ತಾದಲ್ಲಿ ಒಂದು ಬಡ ಮಧ್ಯಮ ಬ್ರಾಹ್ಮಣ ಕುಟುಂಬದಲ್ಲಿ ಮಮತಾ ಬ್ಯಾನರ್ಜಿ ಹುಡ್ತಾರೆ. 17ನೇ ವಯಸ್ಸಿಗೆ ಅವರು ತಂದೆಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅವರ ತಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಸೂಕ್ತ ಸಮಯಕ್ಕೆ ಸರಿಯಾದಂತ ಚಿಕಿತ್ಸೆ ಸಿಗದಂತ ಕಾರಣಕ್ಕಾಗಿ ಮಮತಾ ಬ್ಯಾನರ್ಜಿ ತಮ್ಮ ತಂದೆಯನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ. ಆಗ ಮಮತಾ ಬ್ಯಾನರ್ಜಿಗೆ ಬರೀ 17ನೇ ವಯಸ್ಸು. ಅದಾದ ಬಳಿಕ ಅವರು ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಳ್ತಾರೆ, LLB ಕೂಡ ಮಾಡ್ತಾರೆ. ಇದರ ನಡುವೆಯೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಬಿಡ್ತಾರೆ. ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಅಲ್ಲಿ ಮಹಿಳೆಯರು ತುಂಬಾ ಡಾಮಿನೇಟ್ ಇದ್ದಾರೆ. ಅಥವಾ ನಮ್ಮಲ್ಲಿ ಹೇಳ್ತೀವಲ್ಲ, ಪುರುಷ ಮೇಲೆ ಮಹಿಳೆಯರ ಕೆಳಗಡೆ, ಮಹಿಳೆಯರಿಗೆ ಇದು ಕೊಡ್ತಾ ಇಲ್ಲ ಎನ್ನುವಂತ ರೀತಿಯಲ್ಲಿ. ಅದರ ಪಶ್ಚಿಮ ಬಂಗಾಳದಲ್ಲಿ ಪುರುಷರ ರೀತಿಯಲ್ಲೇ ಮಹಿಳೆಯರು ಕೂಡ ತುಂಬಾ ಪ್ರಬಲರಾಗಿದ್ದಾರೆ ಅಥವಾ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಆ ಕಾರಣಕ್ಕಾಗಿ ಮಮತಾ ಬ್ಯಾನರ್ಜಿ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲೇ ರಾಜಕೀಯದಲ್ಲಿ ಆಕ್ಟಿವ್ ಆಗ್ತಾರೆ. ಪ್ರಮುಖವಾಗಿ ಅವರು ತಾವು ಓದ್ತಿದ್ದಂತಹ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಟನೆಯನ್ನು ಕಟ್ಟುವಲ್ಲಿ ಯಶಸ್ವಿ ಆಗ್ತಾರೆ. ಈ ABVP, NSUI, AIDSO ಈ ರೀತಿಯಾಗಿದ್ದಾವಲ್ಲ, ಅದೇ ರೀತಿಯಾಗಿ ಕಮ್ಯುನಿಸ್ಟರ ಒಂದು ವಿದ್ಯಾರ್ಥಿ ಸಂಘಟನೆ ಏನಿತ್ತು AIDSO, ಅದರ ವಿರುದ್ಧವಾಗಿ ಮಮತಾ ಬ್ಯಾನರ್ಜಿ ವಿದ್ಯಾರ್ಥಿ ಸಂಘಟನೆಯೊಂದನ್ನ ಕಟ್ಟುವಲ್ಲಿ ಯಶಸ್ವಿ ಆಗ್ತಾರೆ. ಈ ಮೂಲಕ ತುಂಬಾ ಆಕ್ಟಿವ್ ಆಗಿ ಅವರು ತಮ್ಮನ್ನು ತಾವು ರಾಜಕೀಯದಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ತೊಡಗಿಸಿಕೊಂಡು ಬಿಡ್ತಾರೆ. ತುಂಬಾ ಆಕ್ಟಿವ್ ಆಗಿ ಆ ಟೈಮ್ನಲ್ಲೇ ಮಮತಾ ಬ್ಯಾನರ್ಜಿ ಓಡಾಡ್ತಾ ಇದ್ರು. ಅದಾದ ನಂತರ ಮಮತಾ ಬ್ಯಾನರ್ಜಿಯ ಬದುಕಿನ ದಿಕ್ಕು ಬದಲಾಗಿದ್ದು ಯಾವಾಗ ಅಂದ್ರೆ 1975 ತುರ್ತು ಪರಿಸ್ಥಿತಿಯ ಸಂದರ್ಭ. ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇರುತ್ತೆ. ಆಗ JP ಚಳುವಳಿ ನಿಮಗೆ ಗೊತ್ತಿರಬಹುದು. ಸಮಾಜವಾದಿ ನಾಯಕ ಜಯಪ್ರಕಾಶ್ ನಾರಾಯಣ್ ಹೋರಾಟವನ್ನ ಮಾಡ್ತಿರ್ತಾರೆ. ಆಗ ಒಮ್ಮೆ ಅವರ ಕಾರು ಬಂದು ನಿಂತ ಸಂದರ್ಭದಲ್ಲಿ ಅವರ ಕಾರಿನ ಬಾನೆಟ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡುವ ಮೂಲಕ ಮಮತಾ ಬ್ಯಾನರ್ಜಿ ಪ್ರತಿಭಟನೆಯನ್ನ ಮಾಡಿದ್ರು. ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಹೋರಾಟದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿರ್ತಾರೆ. ಹಾಗೆ ಏನಾಗ್ಬಿಡುತ್ತೆ, ಮಮತಾ ಬ್ಯಾನರ್ಜಿಗೆ ಆಗಿನ ನ್ಯೂಸ್ ಪೇಪರ್ಗಳಲ್ಲಿ ವಿಪರೀತವಾದಂತ ಕವರೇಜ್ ಸಿಕ್ಕಿಬಿಡುತ್ತೆ. ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ನಾಯಕರ ಕಣ್ಣಿಗೂ ಕೂಡ ಬೀಳ್ತಾರೆ. ದಿಢೀರ್ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಬೆಳೆಯೋದಿಕ್ಕೆ ಆರಂಭ ಆಗಿಬಿಡ್ತಾರೆ. ಪ್ರಮುಖವಾಗಿ 1976ರಿಂದ 80ರವರೆಗೆ ಮಹಿಳಾ ಕಾಂಗ್ರೆಸ್ನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸವನ್ನ ಮಾಡ್ತಾರೆ ಮಮತಾ ಬ್ಯಾನರ್ಜಿ. ಈ ಮೂಲಕ ಆ ಸಮಯದಲ್ಲೇ ಮಮತಾ ಬ್ಯಾನರ್ಜಿ ಗುರುತಿಸಿಕೊಳ್ತಾರೆ. ಅಂತಿಮವಾಗಿ 1984ರಲ್ಲಿ ಲೋಕಸಭೆಗೆ ಟಿಕೆಟ್ ಅನ್ನ ಪಡೆದುಕೊಳ್ಳುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಜಾದವ್ಪುರ ಎನ್ನುವಂತ ಲೋಕಸಭಾ ಕ್ಷೇತ್ರದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಪ್ರಮುಖ ನಾಯಕ, ತುಂಬಾ ಪವರ್ಫುಲ್ ಆಗಿರುವಂತ ನಾಯಕನನ್ನ ಸೋಲಿಸಿ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಇಡೀ ದೇಶದ ಗಮನ ಸೆಳೆತಾರೆ. ತುಂಬಾ ಚಿಕ್ಕ ವಯಸ್ಸಿಗೆ ಸಂಸದೆ ಆಗ್ತಾರೆ. ಆಗ ಅವರ ವಯಸ್ಸು ಕೇವಲ 29 ಮಾತ್ರ. ಸೋಮನಾಥ್ ಚಟರ್ಜಿ ಎನ್ನುವಂತ ನಾಯಕರನ್ನ ಸೋಲಿಸಿಬಿಡ್ತಾರ. ಮಮತಾ ಬ್ಯಾನರ್ಜಿ ಆಗಿನಿಂದಲೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದು ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಅಥವಾ ಕಮ್ಯುನಿಸ್ಟ್ ನಾಯಕರ ವಿರುದ್ಧ ಅಥವಾ ಕಮ್ಯುನಿಸ್ಟರ ಆ ಸಿದ್ಧಾಂತದ ವಿರುದ್ಧವಾಗಿ ಮಮತಾ ಬ್ಯಾನರ್ಜಿ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಹೀಗಿದ್ದಾಗಲೇ ಮತ್ತೊಮ್ಮೆ ಅವರು ಬೆಳಕಿಗೆ ಬಂದಿದ್ದು ಯಾವಾಗ ಅಂದ್ರೆ, ಓಕೆ, ಸಂಸದೆಯ ಕೆಲಸವನ್ನ ಮಾಡ್ತಿರ್ತಾರೆ. ಇದರ ನಡುವೆ 1990ರ ಸಂದರ್ಭದಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CPI ವಿರುದ್ಧ ಅಥವಾ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಹೋರಾಟವನ್ನ ಸಂಘಟನೆ ಮಾಡಿರ್ತಾರೆ. ಆಗ CPIನ ಓರ್ವ ನಾಯಕ ಕಬ್ಬಿಣದ ರಾಡ್ನಿಂದ ಇವರ ತಲೆಗೆ ಹೊಡೆದು ಬಿಡ್ತಾರೆ. ತಲೆಗೆ ಹೊಡಿತಾ ಇದ್ದ ಹಾಗೆ ಮಮತಾ ಬ್ಯಾನರ್ಜಿ ತೀರಾ ಗಂಭೀರ ಎನ್ನುವಂತ ಪರಿಸ್ಥಿತಿ ಆಗತ್ತೆ. ಹೆಚ್ಚು ಕಡಿಮೆ 6 ತಿಂಗಳುಗಳ ಕಾಲ ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದ್ರೆ ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾರೆ. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಗುರುತಿಸಿಕೊಳ್ಳೋದಕ್ಕೆ ಅದೊಂದು ಘಟನೆ ಕಾರಣ ಆಗಿಬಿಡುತ್ತೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಪೆಟ್ಟು ತಿಂದಿದ್ದು ಅವರ ರಾಜಕೀಯ ಜೀವನದಲ್ಲಿ ಒಂದು ರೀತಿಯಾದಂತಹ ಬದಲಾವಣೆಗೂ ಕೂಡ ಕಾರಣ ಆಗಿಬಿಡುತ್ತೆ. ಹೀಗಾಗಿ 1991ರಲ್ಲಿ PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿಯೂ ಕೂಡ ಕೆಲಸ ಮಾಡುವಂತ ಅವಕಾಶ ಒದಗಿ ಬರುತ್ತೆ. ಹಾಗೇನು ಅವರ ವಯಸ್ಸೇನು ಬಹಳ ಆಗಿರಲಿಲ್ಲ. ಆ ಚಿಕ್ಕ ವಯಸ್ಸಿಗೆ ಮಮತಾ ಬ್ಯಾನರ್ಜಿಗೆ ಅಂಥದ್ದೊಂದು ಅವಕಾಶ ಬರುತ್ತೆ. ಆದ್ರೆ ಆಗ ಏನು ಮಾಡ್ಬಿಡ್ತಾರೆ ಅಂದ್ರೆ, ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಯಾವುದೊಂದು ಸ್ಪೋರ್ಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಏನೋ ಒಂದು ಹೇಳಿರ್ತಾರೆ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಒಪ್ಪೋದಿಲ್ಲ. ನಾನು ಸರ್ಕಾರದ ಭಾಗವಾಗಿದ್ದರೂ ಕೂಡ ಅಥವಾ ಸಚಿವೆ ಆಗಿದ್ದರೂ ಕೂಡ ನಾನು ಅಂದುಕೊಂಡಿದ್ದನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವ ಕಾರಣಕ್ಕಾಗಿ ತಮ್ಮ ಪಕ್ಷದ ವಿರುದ್ಧವೇ, ಅಂದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕಿ ಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರು ರಾಜೀನಾಮೆಯನ್ನ ಕೊಡ್ತೀನಿ ಎನ್ನುವಂತ ಘೋಷಣೆಯನ್ನು ಕೂಡ ಮಾಡಿಬಿಡ್ತಾರೆ. ಆಗ ಸರ್ಕಾರದ ವಿರುದ್ಧವಾಗಿ ನಡೀತಾ ಇದ್ದಂತ ಪ್ರತಿಭಟನೆಯಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಭಾಗಿಯಾಗಿ ಬಿಡ್ತಾರೆ. ಈ ಕಾರಣಕ್ಕಾಗಿ ಹೇಳಿದ್ದು, ಮಮತಾ ಬ್ಯಾನರ್ಜಿ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಘಟನೆಗಳೆಲ್ಲವೂ ಕೂಡ ನಡೆದು ಬಿಟ್ಟಿದೆ. ಇದೊಂದು ಆಯ್ತಾ. ಅದಾದ ಬಳಿಕ 92ರ ಸಂದರ್ಭದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ,
ಅವರೊಂದು ವೇದಿಕೆಯಲ್ಲೇ ಘೋಷಣೆ ಮಾಡಿಬಿಡ್ತಾರೆ. ಕಾಂಗ್ರೆಸ್ ನಾಯಕರು ಯಾಕೋ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧವಾಗಿ ಸ್ವಲ್ಪ ಸ್ಮೂತ್ ಆಗ್ತಾ ಇದ್ದಾರೆ, ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧವಾಗಿ ಅವರು ಗಟ್ಟಿಯಾದಂಥ ನಿಲುವನ್ನ ತಾಳಲಿಲ್ಲ ಅಂತ ಆದ್ರೆ ನಾನು ಇದೇ ಶಾಲುವಿನಲ್ಲಿ ನನ್ನ ಪ್ರಾಣವನ್ನ ಕಳ್ಕೊಂಡು ಬಿಡ್ತೀನಿ ಅಂತ ಒಂದು ಶಾಲುವನ್ನ ಕೂಡ ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ತೋರಿಸಿರ್ತಾರೆ. ಹೀಗೆ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆ ಎಲ್ಲವೂ ಕೂಡ ಆದಂತ ಕಾರಣಕ್ಕಾಗಿ 93ರಲ್ಲಿ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡಲಾಗುತ್ತೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಬೆಳವಣಿಗೆಯೂ ಕೂಡ ಆಗತ್ತೆ. 1993ರಲ್ಲಿ ಅವರು ಯುವ ಕಾಂಗ್ರೆಸ್ನಲ್ಲೇ ಕೆಲಸವನ್ನ ಮಾಡ್ತಿದ್ದ ಕಾರಣಕ್ಕಾಗಿ ದೊಡ್ಡದಾಗಿರುವಂತಹ ಒಂದು ಪ್ರತಿಭಟನೆಯನ್ನು ಸಂಘಟನೆ ಮಾಡಿರ್ತಾರೆ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧವಾಗಿ. ಆ ಪ್ರತಿಭಟನೆಗೆ ಮಮತಾ ಬ್ಯಾನರ್ಜಿ ಕರೆ ಕೊಟ್ಟಂತ ಕಾರಣಕ್ಕಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಆಗ ಕಮ್ಯುನಿಸ್ಟ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಗೋಲಿಬಾರನ್ನ ಮಾಡಲಾಗುತ್ತೆ. ಆಗ ಗುಂಡಿನ ದಾಳಿಯಲ್ಲಿ ಪೊಲೀಸರು ಮಾಡಿದಂತ ಗುಂಡಿನ ಇದರಲ್ಲಿ ಬರೋಬ್ಬರಿ 13 ಮಂದಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ. ಇದು ಮತ್ತೊಮ್ಮೆ ಮಮತಾ ಬ್ಯಾನರ್ಜಿಯ ಬದುಕಿಗೆ ತಿರುವು ಕೊಡ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ನೋಡಿ, ಬರೀ ಒಂದು ರೀತಿಯಲ್ಲಿ ಬೀದಿ ಹೋರಾಟ, ಬೀದಿ ಕಾಳಗ, ಇಂಥದ್ರಲ್ಲೇ ಮಮತಾ ಬ್ಯಾನರ್ಜಿ ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳೀತಾ ಹೋಗಿಬಿಡ್ತಾರೆ. ಒಂದು ಕಡೆಯಿಂದ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಆಕ್ರೋಶ, ಅಸಮಾಧಾನ ವ್ಯಕ್ತಪಡಿಸ್ತಿರ್ತಾರೆ. ಮತ್ತೊಂದು ಕಡೆಯಿಂದ ಪ್ರತಿಭಟನೆಯನ್ನು ಸಂಘಟನೆ ಮಾಡಿದಂಥ ಸಂದರ್ಭದಲ್ಲಿ 13 ಜನರು ಸಾವನ್ನಪ್ಪುವಂತ ಪರಿಸ್ಥಿತಿಯೂ ಕೂಡ ಎದುರಾಗಿ ಬಿಡುತ್ತೆ. ಆದರೆ ಇದರ ನಡುವೆ ಕಾಂಗ್ರೆಸ್ನ ವಿರುದ್ಧವಾಗಿ ಮಮತಾ ಬ್ಯಾನರ್ಜಿಗೆ ಅಸಮಾಧಾನ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಕಾಂಗ್ರೆಸ್ ಆಗ ಏನ್ ಮಾಡ್ತಿರುತ್ತೆ ಅಂದ್ರೆ ರಾಷ್ಟ್ರ ಮಟ್ಟದ ಅಧಿಕಾರವನ್ನು ಹಿಡಿಯೋದಕ್ಕೆ ಕಮ್ಯುನಿಸ್ಟರ ಜೊತೆಗೂ ಕೂಡ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಕಮ್ಯುನಿಸ್ಟರ ಜೊತೆಗೂ ಓಕೆ ಎನ್ನುವಂತ ಸ್ಥಿತಿಯಲ್ಲಿರುತ್ತೆ. ಆದ್ರೆ ಮಮತಾ ಬ್ಯಾನರ್ಜಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ 1996ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮಮತಾ ಬ್ಯಾನರ್ಜಿ ಹೊರಗಡೆ ಬರ್ತಾರೆ. 1997ರಲ್ಲಿ ಮುಕುಲ್ ರಾಯ್ ಜೊತೆ ಸೇರಿ, ಅದೇ ಮುಕುಲ್ ರಾಯ್ ಆಮೇಲೆ ಬಿಜೆಪಿ ಸೇರ್ತಾರೆ, ನಿಮಗೆ ಗೊತ್ತಿರುವಂತ ವಿಚಾರ, ಮುಕುಲ್ ರಾಯ್ ಜೊತೆಗೆ ಸೇರಿ ಟಿಎಂಸಿ ಅಂದ್ರೆ ತೃಣಮೂಲ ಕಾಂಗ್ರೆಸ್ ಎನ್ನುವಂತ ಪಕ್ಷವನ್ನ ಹುಟ್ಟು ಹಾಕ್ತಾರೆ. ಓರ್ವ ಮಹಿಳೆ ಆ ಸಂದರ್ಭದಲ್ಲಿ ಒಂದು ಪಕ್ಷವನ್ನ ಹುಟ್ಟು ಹಾಕೋದು ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಆಗಿರೋದಿಲ್ಲ. ಆಗ ಮಮತಾ ಬ್ಯಾನರ್ಜಿಗೆ ಇದ್ದಂಥ ವರ್ಚಸ್ಸು ಅಥವಾ ಜನಪ್ರಿಯತೆ ನೋಡಿ ಸಾಕಷ್ಟು ಜನ ಮಮತಾ ಬ್ಯಾನರ್ಜಿಗೆ ಬೆಂಬಲವನ್ನು ಕೂಡ ಕೊಡ್ತಾರೆ 1997ರ ಸಂದರ್ಭದಲ್ಲಿ. ಅದಾದ ನಂತರ ಏನಾಗ್ಬಿಡುತ್ತೆ ಅಂದ್ರೆ ಮಮತಾ ಬ್ಯಾನರ್ಜಿ ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಂತವರು ಹೊರಗಡೆ ಬಂದು ಬಿಡ್ತಾರ. ಹೊರಗಡೆ ಬಂದಾದ ಬಳಿಕ 1998ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಸಂಸತ್ತಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಓರ್ವ ಸಂಸದ ಈ ಮಹಿಳಾ ಮೀಸಲಾತಿಯನ್ನು ವಿರೋಧಿಸ್ತಾರೆ. ಆಗ ಸಿಟ್ಟಿಗೆದ್ದಂತ ಮಮತಾ ಬ್ಯಾನರ್ಜಿ ಏನ್ ಮಾಡ್ತಾರೆ ಅಂದ್ರೆ ಆ ಸಂಸದನ ಕೊರಳ ಪಟ್ಟಿ ಹಿಡಿದು ಎಳ್ಕೊಂಡು ಬಂದ್ಬಿಡ್ತಾರೆ ದರ ಅಂತ ಹೇಳಿ. ಆಗ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿಗೆ ವಿಪರೀತವಾದಂತ ಕವರೇಜ್ ಸಿಗುತ್ತೆ, ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾರೆ. ಅದಾದ ನಂತರ 1999ರಲ್ಲಿ NDA ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರಕ್ಕೆ ಮಮತಾ ಬ್ಯಾನರ್ಜಿ ಬೆಂಬಲವನ್ನ ಕೊಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗ್ತಾರೆ, ರೈಲ್ವೆ ಬಜೆಟ್ ಅನ್ನು ಕೂಡ ಮಂಡನೆ ಮಾಡ್ತಾರೆ, ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆಗ ಮಮತಾ ಬ್ಯಾನರ್ಜಿ ಸಾಕಷ್ಟು ಜನಪ್ರಿಯರು ಕೂಡ ಆಗ್ತಾರೆ. ಆದ್ರೆ ಮತ್ತೊಮ್ಮೆ NDA ಜೊತೆಗಿನ ಒಂದಷ್ಟು ಅಸಮಾಧಾನದ ಕಾರಣಕ್ಕಾಗಿ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇನ್ನಷ್ಟು ಪ್ರಾಬಲ್ಯವನ್ನು ಸಾಧಿಸುವಂತ ಉದ್ದೇಶದಿಂದ NDA ಇಂದ ಹೊರಗಡೆ ಬರ್ತಾರೆ, UPAಗೆ ಕೈ ಜೋಡಿಸ್ತಾರೆ. ಅದಾದ ಬಳಿಕ ಮತ್ತೊಮ್ಮೆ UPAಯನ್ನ ಬಿಟ್ಟು NDAಗೆ ಬರ್ತಾರೆ. ಮತ್ತೊಮ್ಮೆ 2004ರ ಸಂದರ್ಭದಲ್ಲಿ ಕಲ್ಲಿದ್ದಲು ಸಚಿವರಾಗ್ತಾರೆ. ಅದಾದ ನಂತರ ಮತ್ತೊಮ್ಮೆ NDA ಇಂದ ಮಮತಾ ಬ್ಯಾನರ್ಜಿ ಹೊರಗಡೆ ಬಂದು ಬಿಡ್ತಾರೆ. ಆಗ ಅವರಿಗೆ TMC ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಸೋತು ಹೋಗ್ಬಿಡುತ್ತೆ. TMCಗೆ ಹೇಳ್ಕೊಳ್ಳುವಂತ ಪ್ರೋಗ್ರೆಸ್ಸು ಅಥವಾ ಅಂಥದ್ದು ಏನು ಕೂಡ ಇರೋದಿಲ್ಲ. ಈ ರೀತಿಯ ಒಂದಷ್ಟು ಏರುಪೇರುಗಳನ್ನು ಕೂಡ ಮಮತಾ ಬ್ಯಾನರ್ಜಿ ಆ ಸಂದರ್ಭದಲ್ಲಿ ಎದುರಿಸುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಅದಾದ ನಂತರ ಅವರಿಗೆ ಮತ್ತೊಮ್ಮೆ ಕಂಬ್ಯಾಕ್ ಮಾಡಿದ್ದು ಯಾವಾಗ ಅಂದ್ರೆ 2006ರ ಸಂದರ್ಭದಲ್ಲಿ ಸಿಂಗೂರು ಎನ್ನುವಂತ ಒಂದು ಭಾಗದಲ್ಲಿ ದೊಡ್ಡ ಚಳುವಳಿ ಆಗುತ್ತೆ. ಆಗ ಟಾಟಾದವರು ಏನ್ ಮಾಡಿರ್ತಾರೆ ಅಂದ್ರೆ ಅಲ್ಲಿ ರೈತರ ಜಮೀನನ್ನ ಭೂಸ್ವಾಧೀನ ಮಾಡೋದಕ್ಕೆ ಹೊರಟಿರ್ತಾರೆ. ಅಂದ್ರೆ ಕಾನೂನು ವಿರುದ್ಧವಾಗಿ ಕಮ್ಯುನಿಸ್ಟ್ ಸರ್ಕಾರ ಟಾಟಾದವರಿಗೆ ಜಮೀನನ್ನ ಕೊಡೋದಕ್ಕೆ ಹೊರಟಿರುತ್ತೆ. ಆಗ ಅದರ ವಿರುದ್ಧವಾಗಿ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಸಂಘಟನೆಯನ್ನ ಮಾಡ್ತಾರೆ ಮಮತಾ ಬ್ಯಾನರ್ಜಿ. 26 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತಾರೆ. ಸ್ವತಃ ಮನಮೋಹನ್ ಸಿಂಗ್ ಹೇಳಿದಂತ ಕಾರಣಕ್ಕಾಗಿ ಅವರು ಆ ಪ್ರತಿಭಟನೆಯನ್ನ ಕೊನೆಗೆ ಕೈ ಬಿಡ್ತಾರೆ. ಅದು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಗೆಲುವಾಗುತ್ತೆ. ಅದರಲ್ಲಿ ದೊಡ್ಡ ಮಟ್ಟಿಗೆ ಮಮತಾ ಬ್ಯಾನರ್ಜಿಗೆ ಗೆಲುವಾಗುತ್ತೆ. ಹೀಗಾಗಿ ರೈತ ನಾಯಕಿ ಅಂತ ಹೇಳಿ ಕರೆಸ್ಕೊಳ್ತಾರೆ. ಮತ್ತೆ ಅವರ ಬದುಕಿನಲ್ಲಿ ತಿರುವಾಗಿದ್ದು ನಂದಿ ಗ್ರಾಮದಲ್ಲಿ, ಅಲ್ಲೂ ಕೂಡ ಭೂ ಸ್ವಾಧೀನದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. ಆಗ ಗುಂಡಿನ ದಾಳಿಯಲ್ಲಿ, ಸರ್ಕಾರ ನಡೆಸಿದ ಗುಂಡಿನ ದಾಳಿಯಲ್ಲಿ ಬರೋಬ್ಬರಿ 14 ಮಂದಿ ಸಾವನ್ನಪ್ಪು ಬಿಡ್ತಾರೆ. ಇದನ್ನ ಮಮತಾ ಬ್ಯಾನರ್ಜಿ ರಾಜಕೀಯವಾಗಿ ಚೆನ್ನಾಗಿ ಬಳಸಿಕೊಂಡು ಬಿಡ್ತಾರೆ. ಅಂತಿಮವಾಗಿ ಎಲ್ಲ ಬೆಳವಣಿಗೆಯ ನಡುವೆ 2011ರಲ್ಲಿ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿ ಆಗ್ತಾರೆ. ಮೊದಲ ಬಾರಿಗೆ CM ಆಗ್ತಾರೆ. ಮೊದಲ ಬಾರಿ 294 ಸ್ಥಾನಗಳಲ್ಲಿ 227 ಗೆದ್ಕೊಳ್ತಾರೆ. 2016ರಲ್ಲಿ 211 ಗೆದ್ಕೊಳ್ತಾರೆ. 2021ರಲ್ಲಿ 213 ಸ್ಥಾನಗಳನ್ನ ಮಮತಾ ಬ್ಯಾನರ್ಜಿ ಗೆದ್ದುಕೊಳ್ತಾರೆ.
ಈ ರೀತಿಯಾಗಿ ಸಾಕಷ್ಟು ಏರುಪೇರನ್ನ ಕಂಡಂತವರು ಮಮತಾ ಬ್ಯಾನರ್ಜಿ. ಇವತ್ತು ಬಿಜೆಪಿಯವರನ್ನ ವಿರೋಧಿಸ್ತಾ ಇದೆ. ಆದ್ರೆ ಒಂದು ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಬಂಗಾಳದ ಅಗ್ನಿಪುತ್ರಿ ಅಂತ ಅವರನ್ನ ಕರೆದಿತ್ತು. ಹಾಗೆ RSS ಕೂಡ ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟರ ವಿರುದ್ಧ ಹೋರಾಡ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಹಾಡಿ ಹೊಗಳಿದಂತ ಉದಾಹರಣೆಯೂ ಕೂಡ ಇದೆ. ಇಂತಹ ಮಮತಾ ಬ್ಯಾನರ್ಜಿ 15 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿ ಇದೀಗ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಸ್ವತಃ ಅವರೇ ಸೋಲುವಂತ ಪರಿಸ್ಥಿತಿ ಎದುರಾಗಿದೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.